ನಮ್ಮ ಲೇಡೀಸ್ಗೆಲ್ಲ ಕಷ್ಟವಾದ ಕೆಲಸ 1 ರಿಂದ 2 ಅವರ್ ತೊಗೊಳ್ಳೋದಂದರೆ ಪೂಜೆ ಮನೆಯಲ್ಲಿರುವಂಥ ಪಾತ್ರೆ ತೊಳೆಯೋದು. ಅಂದರೆ ತಾಮ್ರದ ಪಾತ್ರೆ ಮತ್ತು ಹಿತ್ತಾಳೆ ಪಾತ್ರೆ. ಸೊ ಈಸಿ ಮೆಥಡಲ್ಲಿ ಯಾವ ರೀತಿ ವಾಶ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ಇಲ್ಲಿ ಕೆಲವೊಂದು ಪಾತ್ರೆ ಮಾತ್ರ ತೊಗೊಂಡಿದ್ದೀನಿ, ಕುಂಕುಮ ಬಣ್ಣಿ ಮತ್ತು ಕೆಲವೊಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಹೇಗೆ ವಾಶ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಅಡುಗೆಗೆ ಯೂಸ್ ಮಾಡೋವಂಥ ಪುಡಿ ಉಪ್ಪು, ನಂತರ ಸೋಡಾ, ಇಡ್ಲಿ ದೋಸೆಗೆ ಹಾಕ್ತೀವಲ್ಲ ಅದೇ ಸೋಡಾ 1 ಟೀ ಸ್ಪೂನಷ್ಟು, ಮತ್ತು ಇಲ್ಲಿ ಲೆಮನ್ ಸಾಲ್ಟ್ ಅಂತ ಹೇಳ್ತಾರೆ, ಮತ್ತು ನಿಂಬೆ ಉಪ್ಪು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ನೋಡ್ಲಿಕ್ಕೆ ಅದು ಸಕ್ಕರೆ ಥರ ಇರುತ್ತೆ, ಅದು ಸಕ್ಕರೆ ಅಲ್ಲ ಅದು. ನಂತರ ವಿಮ್ ಜೆಲ್ಲು 1 ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ವೆನಿಗರ್ ಹಾಕ್ಕೋಬೇಕಾಗತ್ತೆ. ವೆನಿಗರ್ ಇಲ್ಲ ಅಂದರೆ ನಿಂಬೆ ರಸ ಹಾಕ್ಕೋಬೇಕಾಗತ್ತೆ. ನಂತರ ಇಲ್ಲಿ ನೀರು ಮಿಕ್ಸ್ ಮಾಡ್ಕೋಬೇಕು. ವಿಮ್ ಜೆಲ್ ಇತ್ತಲ್ವ ಅದೇ ಪಾತ್ರೆ ತಗೊಂಡು ನೀರು ಹಾಕ್ಕೋತಾ ಇದ್ದೀನಿ ನೀಟಾಗಿ. ಪಾತ್ರೆ ಮುಳುಗೋ ಅಷ್ಟು ನೀರು. ನಿಮ್ಮದು ಪಾತ್ರೆ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಹಿತ್ತಾಳೆ ತಾಮ್ರದ ಪಾತ್ರೆಗಳು ಜಾಸ್ತಿ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ಪಾತ್ರೆ ಸ್ವಲ್ಪ ದೊಡ್ಡದು ತೊಗೊಳ್ಳಿ, ಆಯಿತಾ. ಈಗ ಎಲ್ಲನೂ ಒಂದು ಸ್ಪೂನ್ ಮುಖಾಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರಿ ಮ್ಯಾಜಿಕ್ ಹೆಂಗಾಗತ್ತೆ ಅಂತ ನೋಡಿ. ಆ ಪಾತ್ರೆ ಸುಮ್ಮನೆ ಹಂಗೆ ಡಿಪ್ ಮಾಡಿದ್ದೆ ಅಷ್ಟೇ, ಪಳ ಪಳ ಅಂತ ಹೊಳಿತಾ ಇದೆ. ನಾನು ಯಾವುದೇ ರೀತಿ ಏನು ಮಾಡಿಲ್ಲ ಸ್ನೇಹಿತರೆ, ಇದರಲ್ಲಿ ಡಿಪ್ ಮಾಡಿ ತೆಗ್ದಿರೋದು ಅಷ್ಟೇ. ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಆಗುತ್ತೆ ಅಂದರೆ ಇದನ್ನು ನೋಡಿ ನಿಮಗೆ ಗೊತ್ತಾಗತ್ತೆ. ಇವಾಗ ಹಿತ್ತಾಳೆ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿರೋ ಅಂಥ ವಸ್ತುಗಳಂದರೆ ಇಂಗ್ರೀಡಿಯೆಂಟ್ಸ್ ಏನಿರುತ್ತೋ ಅಷ್ಟು ಚೆನ್ನಾಗಿ ಪವರ್ಫುಲ್ಲಾಗಿ ಕೆಲಸ ಮಾಡ್ತು ನೋಡಿ. ಸುಮ್ಮನೆ ಕೈಯಲ್ಲಿ ಹಂಗೆ ತುಂಬ ಸ್ವಲ್ಪ ಕಪ್ಪಾಗಿದೆ, ತುಂಬ ದಿನಗಳಿಂದ ವಾಶ್ ಮಾಡಿಲ್ಲ, ಇಲ್ಲ ಎತ್ತಿಟ್ಟಿರೋ ಪಾತ್ರೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇಲ್ಲ 5 ನಿಮಿಷ ಸಾಕು. 5 ನಿಮಿಷ ನೆನೆಸ್ಬಿಡಿ, ಆಮೇಲೆ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಸುಮ್ಮನೆ ನಮಗೆ ಕಲರ್ ಬೆಳ್ಳಗಾದರೆ ಸಾಕು ಅಂದರೆ ಕ್ಷಣಗಳಲ್ಲಿ ಹಿಂಗೆ ಡಿಪ್ ಮಾಡಿ ಹಿಂಗೆ ತೆಗೆದುಬಿಟ್ಟು ನೀವು ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಕೆಲಸ ಸಖತ್ತಾಗಿ ಸೂಪರಾಗಿ ಕೆಲಸ ಮಾಡುತ್ತೆ ಇದು. ಮತ್ತು ನೋಡಿ ಈ ಥರ ಜಿಡ್ಡೆಲ್ಲ ಇದೆ ಅಂತೇಳಿದ್ರೆ ನೆನೆಸಾಕಿ ಬಿಟ್ಬಿಡಿ ಒಂದು 5 ನಿಮಿಷ. ನಂತರ ಒಂದು ಸಾಫ್ಟ್ ಸ್ಕ್ರಬ್ಬರ್ ತೊಗೊಂಡು ಸುಮ್ಮನೆ ಹಂಗೆ ಉಜ್ಜಿಬಿಟ್ರೆ ಸಾಕು. ಅದನ್ನು ಏನು ಜೋರಾಗಿ ಉಜ್ಜೋ ಅವಶ್ಯಕತೆಯೇ ಇಲ್ಲ. ತುಂಬ ಈಸಿಯಾಗಿ ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಸುಮ್ಮನೆ ಹಂಗೆ ಅಂದರೆ ಸಾಕು, ಒಂದು ಸ್ಕ್ರಬ್ಬರಿಂದ ಆ ಲಿಕ್ವಿಡ್ ತೊಗೊಂಡು ಸ್ವಲ್ಪ ಉಜ್ಜಿಬಿಟ್ರೆ ಪಳ ಪಳ ಅಂತ ಹೊಳೆಯುತ್ತೆ. ಕಷ್ಟನೇ ಕೊಡೋಲ್ಲ ನಮಗೆ, ಕೈ ಕೆಲಸ ಅಂತೂ ಈಸಿ ಮಾಡಿಕೊಡುತ್ತೆ. ಗೊತ್ತಿರ್ಬೋದು, ಈ ದೇವ್ರ ಪಾತ್ರೆ ಅಂದರೆ ಹಬ್ಬ ಹರಿದಿನಗಳಲ್ಲಿ ದೇವ್ರ ಪಾತ್ರೆ ಉಜ್ಜಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ಆಗೋಗ್ಬಿಡತ್ತೆ. ಅಯ್ಯೋ ದೇವ್ರ ಪಾತ್ರೆ ಉಜ್ಜಬೇಕಪ್ಪ ಇವತ್ತು ಅಂತ ಹೇಳಿ ಅದಕ್ಕೆ ಒಂದು 1 ಅವರ್ 2 ಅವರ್ ತೊಗೊತೀವಿ. ಈ ಮೆಥಡ್ ಮಾಡಿ ನೋಡಿ, ನಿಮಗೆ ಈಸಿ ಆಗುತ್ತೆ. ಅನ್ಕೋಬೋದು ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾ, ಸಬೀನಾ ಪಿತಾಂಬರಿ ಇದೆ ಅವೆಲ್ಲ ಈಸಿ ಮಾಡಿಕೊಡುತ್ತೆ ಅಂತ. ಅದನ್ನು ಮಾಡ್ಬೋದು, ಆದರೆ ಅದಕ್ಕಿಂತ ದುಪ್ಪಟ್ಟಿದು ಈಸಿ ಮಾಡಿಕೊಡುತ್ತೆ ನಮ್ಮ ಕೆಲಸನ. ಈ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಮನೇಲಿರೋಂಥ ಹೌಸ್ ವೈಫ್ಸ್ ಎಲ್ಲಾದರೂ ಹೋಗಬೇಕು, ಬೇಗ ಕೆಲಸ ಆಗಬೇಕು, ಇಲ್ಲ ಮನೇಲಿರುವಂಥ ಕೆಲಸ ಜಾಸ್ತಿ ಇದ್ದಾಗ ಈ ಮೆಥಡ್ನ ನೀವು ಟ್ರೈ ಮಾಡ್ಬೋದು. ತುಂಬಾ ಈಸಿ ಆಗುತ್ತೆ, ನಿಮಗೆ ಟೈಮ್ ಸೇವ್ ಕೂಡ ಆಗುತ್ತೆ ಜೊತೆಗೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಈಗ ಒಂದು ಒಳ್ಳೆ ನೀರಲ್ಲಿ ಸುಮ್ಮನೆ ಹಿಂಗೆ ಡಿಪ್ ಮಾಡಿ ತೆಗೆದು ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ಒರೆಸಿಟ್ಕೊಂಡ್ಬಿಟ್ರೆ ಸಾಕು. ಒರೆಸೋದು ಮಾತ್ರ ಮರಿಬೇಡಿ, ಯಾಕಂದರೆ ಮಚ್ಚೆ ಆಗಿಬಿಡತ್ತೆ. ಅನ್ಕೋಬೋದು ಉಪ್ಪು ಹಾಕಿರೋದ್ರಿಂದ ಬೇಗ ಕಪ್ಪಾಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಒಳ್ಳೆ ನೀರು ಅಂದರೆ ಕುಡಿಯೋ ನೀರಲ್ಲಿ ನೀವು ವಾಶ್ ಮಾಡಿಬಿಟ್ಟು ನಂತರ ನೀವು ಬಟ್ಟೆಲಿ ಒರೆಸಿಟ್ಕೊಂಡ್ಬಿಟ್ರೆ 10 ರಿಂದ 15 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಕಪ್ಪಾಗೋದಿಲ್ಲ. ನಂತರ ಸುಮ್ಮನೆ ಹಂಗೆ ನೋಡಿ, ಇದೇನು ಗಲೀಜಾಗಿಲ್ಲ, ಆದರೆ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ಸುಮ್ಮನೆ ಹಂಗೆ ಡಿಪ್ ಮಾಡ್ದಾಗಿದ್ದೀನಿ, ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನೋಡಿ. ಇದು ಈ ಬೌಲು ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ಇಲ್ಲಿ ಕೆಲವೊಂದು ಪಾತ್ರೆ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ತುಂಬ ಪಾತ್ರೆಗಳಿದ್ದಾಗ ಈ ಲಿಕ್ವಿಡ್ನ ಮತ್ತು ನಾವು ಈ ಉಳಿದಿರುವಂಥ ಲಿಕ್ವಿಡ್ನ ವೇಸ್ಟ್ ಮಾಡೋಂಗಿಲ್ಲ. ಉಳಿದಂಥ ಪಾತ್ರೆಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ಮತ್ತು ಲಿಕ್ವಿಡ್ ಉಳಿತು ಅಂತೇಳಿದ್ರೆ ಎತ್ತಿಟ್ಕೊಳ್ಳಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ಗೆ ನಾವು ಯೂಸ್ ಮಾಡ್ಕೋಬೋದು, ಏನಾಗೋದಿಲ್ಲ. ಆದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನೀರು ಹಾಕಿರೋದ್ರಿಂದ ತುಂಬ ದಿನಗಳ ಕಾಲ ಇಟ್ಟರೆ ಸ್ವಲ್ಪ ಸ್ಮೆಲ್ ಬರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಲಿಕ್ವಿಡ್ನ ನಾವು ವೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಎತ್ತಿಟ್ಕೋಬೋದು. ನಂತರ ಈಗ ಆ ಬೌಲ್ನ ನಾನಿಲ್ಲಿ ಒಳ್ಳೆ ನೀರಲ್ಲಿ ಕ್ಲೀನ್ ಮಾಡ್ಕೋತೀನಿ. ತುಂಬಾ ಇಷ್ಟ ಆಗೋಯ್ತು ನನಗಂತೂ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಸೂಪರಾಗಿ ಕೆಲಸ ಮಾಡುತ್ತೆ. ಈಗ ಒಂದು ಬಟ್ಟೆಯಿಂದ ಒರೆಸೋದು ಮಾತ್ರ ಮರಿಬೇಡಿ. ವಾಶ್ ಮಾಡಿದ ತಕ್ಷಣ ಒರೆಸಿ ಎತ್ತಿಟ್ಕೊಂಡ್ಬಿಟ್ರೆ ಅಂತೂ ಕ್ಲೀನಾಗಿರುತ್ತೆ. ನಿಮ್ಮ ಲೈವಾಗೆ ತೋರಿಸ್ತಾ ಇದ್ದೀನಿ, ಯಾವುದೋ ಮ್ಯಾಜಿಕ್ ಮಾಡಿಲ್ಲ ನಾನು.
ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲಿಕ್ವಿಡು. ಸೊ ನೋಡಿ, ಉಜ್ಜಿದಾಯಿತು. ಒಂದು 5 ನಿಮಿಷನೂ ತೊಗೊಳ್ಳಲ್ಲ ಸ್ನೇಹಿತರೆ, ಇದು ಕೆಲಸ ಸೂಪರಾಗಿ ಕೆಲಸ ಮಾಡಿಬಿಡತ್ತೆ. ಸೂಪರಾಗಿ ಕೆಲಸ ಆಗುತ್ತೆ ನಮ್ಮ ಕೆಲಸ ಕೂಡ. ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.